ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಏನು ಆಶ್ಚರ್ಯ ವಿಚಾರ ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಅದು ಮಾತೃ ಹೃದಯ ಇಟ್ಕೊಂಡಿರ್ತಕ್ಕಂಥದ್ದು ಇಟ್ಕೊಂಡಿರಬೇಕಾಗುತ್ತೆ. ಮಕ್ಕಳಿಗೆ ಹೆಚ್ಚಿನ ಇದು ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಿ, ಆತ್ಮಸ್ಥೈರ್ಯ ಬರಲಿ ಅಂತ ಹೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನವಾರ ಯಾರೋ ತೆಗೆಸಿದ್ರು ಅಂತೇಳಿ ದೊಡ್ಡ ಆರ್ಭಟ ಮಾಡಿದ್ರು. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಶನಿವಾರ, ರುದ್ರಾಕ್ಷ, ಕುಂಕುಮ, ಗುರುದಾರ, ಶಿವದಾರ ಎಲ್ಲವನ್ನೂ ಹಾಕೊಂಡು ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಸಂವಿಧಾನದ ಅನುಚ್ಛೇದ 25, 27, 30 ಎಲ್ಲರಿಗೂ ಸಹ ಪ್ರಾಕ್ಟೀಸ್ ಪ್ರೊಫೆಸ್ ಅಂತ ಭಾಳ ಕ್ಲಿಯರ್ ಆಗಿದೆ. ಯಾವ ಧರ್ಮ ಬೇಕಂತ ಪಾಲನೆ ಮಾಡಬೇಕು. ಮಕ್ಕಳು ಅವರು ಮನೆಯಿಂದ ಹೊರಗಡೆ ಬಂದು ಅವರ ಆತ್ಮಸ್ಥೈರ್ಯವನ್ನು ತುಂಬಿಸಲಿಕ್ಕೆ ಒಂದು ಪ್ರಯತ್ನ ಮೊದಲಿಂದಲೂ ಸಹ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 1965 ಇಸ್ವಿಯಲ್ಲಿ ಯೂನಿಫಾರ್ಮ್ನ ತಗೊಂಡ್ರು. ಆಮೇಲೆ 69 ಇದು ಕಡ್ಡಾಯ ಮಾಡಿದ್ರು. ಈಗ ಅದು ಸಮಾನತೆ ಇರಬೇಕು ಅನ್ನೋ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಧಾರ್ಮಿಕ ಸಂಕೇತಕ್ಕೆ ಎಲ್ಲೂ ಸಹ ಯಾರೂ ಅಭ್ಯಂತರ ಆಕ್ಷೇಪ ಇಲ್ಲ. ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ದೇಶದಲ್ಲಿ ಆಗ್ತಕ್ಕಂಥ ದೊಡ್ಡ ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ದೇಶದಲ್ಲಿ ಆಗಿರ್ತಕ್ಕಂಥ ಅಧೋಗತಿ, ಆರ್ಥಿಕ ಸ್ಥಿತಿ ಅಧೋಗತಿಗೂ ಹೋಗ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಸರ್ಕಾರ ತೆಗೆದುಕೊಂಡಿರುತ್ತೆ ಈ ತೀರ್ಮಾನ. ನಾವು 2023ನೇ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ನಾವು ಯಥಾಸ್ಥಿತಿಗೆ ತರ್ತೀವಿ ಅಂತೇಳಿ ತಂದಿದ್ವಿ.